ಮತ್ತೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ಬೇಕಂದ್ರೆ ಏನಿ ಆಯಾ ಜಿಲ್ಲೆಗಳಲ್ಲಿ ಬಣಗಳಾಗಿದೆ ಅದನ್ನೆಲ್ಲ ಒಂದುಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ಹೊಸ ತಾರೀಖ ಬೇಕಂತ ಅನಿವಾರ್ಯ ಅನ್ಸ್ತಲ್ವ? ಅಲ್ಲ, ಅದಕ್ಕೆ ಅದನ್ನ ಡಿಸಿಷನ್ ಅವ್ರು ತಗೋಬೇಕು. ಅವರೇ ಇದ್ದವ್ರು ಮುಂದುವರಿದವರು ಏನೋ ಇಲ್ಲಾಂದ್ರೆ ಏನೋ ಅನ್ನೋದು ಅವ್ರು ನಿರ್ಧಾರ ಮಾಡಬೇಕು. ನಮ್ಮ ಅತ್ತಿಗೆ ಬರೋಲ್ಲ. ಸರ್, ಈಗ ಬೆಳಗಾವಿ ಜಿಲ್ಲೆಯ ಮೇಲೆ DKಶಿ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರ ಅನ್ನೋದು ಎಲ್ಲಿ ಮಾಡಿದಾರೆ, ಯಾವಾಗ ಮಾಡಿದಾರೆ? ಈಗ ನೀವು 6 ತಿಂಗಳಿಂದ ಕಳಿಸಿದ್ರೆ ನಮ್ಮದೆಲ್ಲ 20 ಹೋಗ್ಯಾರೆ. ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಇಲ್ಲ, 20 ಅದ ನಮ್ಮ ಜೊತೆ. ಬಹುಶಃ 20 ಮೀಟಿಂಗ್ ಆಗಿದಾರೆ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾತಾಡ್ತಾರೆ. ಸುಮಾರು 20 ಜನ ಪೆಂಡಿಂಗ್ ಇರ್ಬೇಕು. ಸರ್, ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಆಗ್ತದೆ ಸರ್. ಈಗ ಇಟ್ ವಾಸ್ ಲೈಕ್ DK ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗೆ ಅನಿಸ್ತದೆ ಸರ್. ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್, ಸ್ಪೆಷಲಿ ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವ್ರ ಲೀಡರ್ಸ್ ಜಾಸ್ತಿ. ಅವರ ಲೀಡರ್ಸ್ ಎಲ್ಲ ಅವರೇ. ಈ ಅಧಿವೇಶನದ ಅಧ್ಯಕ್ಷರು ಎಸ್ ಕೆ ಪಾಟೀಲ್ ಅವ್ರ ನೇತೃತ್ವದಲ್ಲಿ KPCC ಅಧ್ಯಕ್ಷರು ಇಲ್ಲ, ಅವರು HK ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸಮಾರಂಭಕ್ಕೆ ಹೋಗಿದ್ದಾರೆ, ಗಾಂಧಿ ಸ್ಟ್ಯಾಚ್ಯೂಗೆ ಹೋಗ್ತಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಸೊ ಕೆಲವು ಮಂದಿ ಹಿಂದೆ ಮಂದಿ ಕಡಿಮೆ ಕಾಣೋದಿಲ್ಲ, ಜಾಸ್ತಿ ಇದ್ರೆ ಕಾಣಕ್ ಶುರು ಮಾಡ್ತಾರೆ. ಹಿಂಗಾಗ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ನಾಯಕರನ್ನ ಅಲಕ್ಷ್ಯ ಮಾಡಿದ್ದಾರೆ. ಇಲ್ಲ, ಹಂಗೇನಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಯಾರ. ನಮಗೇನು ಒಪ್ಸಿರು ಜನ ಕೂಡಿಸೋದು ನಮ್ಗೆ ಜವಾಬ್ದಾರಿ ಇದ್ವಿ. ಇನ್ನು 20 ಕಮಿಟಿ ಇದ್ವಿ. 20 ಕಮಿಟಿಗೆ ಎಲ್ಲರೂ ಕೆಲಸ ಮಾಡ್ತಿದ್ರು. ಅವ್ರು ಬಹಿರಂಗವಾಗಿ ಬರೋಲ್ಲ. ಅವ್ರು 20 ಜನ ಇರ್ತಾರೆ, ಎಲ್ಲಿ ಹೋದ್ರು ರೂಮ್ನಾಗ ಕೂತು ಮೀಟಿಂಗ್ ಮಾಡ್ತಾರೆ. ಅವರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಡೆಫಿನೆಟ್ಲಿ ಅಧ್ಯಕ್ಷನೇ ಮತ್ತು ಉಸ್ತಮ ಮೂರ್ತಿರೆ ಅಧ್ಯಕ್ಷನ ಹಂಗ ಪ್ರಶ್ನೆ ಬರ್ತದೆ. ಅಧ್ಯಕ್ಷನೇ. ಸರ್, ಈಗ ಚರ್ಚೆ ಆಗ್ತಾ ಇರೋದು ನಿನ್ನೆ ಭೋಜನ ಕೂಟದ ವಿಚಾರ. ಅಹಿಂದ ನಾಯಕರೇ ಮಾತ್ರ ಕೂಡಿದ್ರಿ, ಆ ವಿಚಾರ ಚರ್ಚೆ ಆಗ್ತಾ ಇದೆ. ಇವರೇ ಅಷ್ಟೇ ಕೂಡಿರೋದು ಉದ್ದೇಶ ಏನು? ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಹಿಂದ ನಾಯಕರಂತ ಕೂಡ್ಬೇಕಲ್ಲ, ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರ. ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಕ್ಯಾಬಿನೆಟ್ ಮೀಟಿಂಗ್ನಾಗ ಸಾಯಂಕಾಲ 5 ಗಂಟೆಗೆ. ಸೊ 9 ಗಂಟೆಗೆ ನಾವು ಕೂಡಿದೀವಿ. ಈಗ ಇನ್ನೂ ಬಹಳ ಜನ, ಕೆಲವರು ವಿದೇಶಕ್ಕೆ ಟೂರ್ ಹೋಗಿದ್ದಾರೆ, ಇಲ್ಲ ಕೆಲವರು ಬರ್ದಿಲ್ಲ. ರಾಜಕಾರಣದಲ್ಲಿ ಏನಾದ್ರು ಅಹಿಂದ ನಾಯಕರ ಸಂದೇಶ ಕೊಡ್ಲಿಕ್ಕೆ ಸಂದೇಶ ಅಂತೇನಿಲ್ಲ. ಸಂದೇಶ ಇದು ಹೊಸದಲ್ಲ. 20 ತಿಂಗಳಲ್ಲಿ ನಾವು ಕೂಡಿದ್ದು ಹೊಸದಲ್ಲ. ಸುಮಾರು 7-8 ಸಾರಿ 10 ಸಾರಿನೂ ಕೂಡಿರ್ಬೋದು ಬಹುಶಃ. ಇಲ್ಲ, ಟೆನ್ಷನ್ ಇಲ್ಲ, ಒಂದೇ ಪಾರ್ಟ್ ಆಗಿದ್ರು ಟೆನ್ಷನ್. ಇಟ್ಕೊಂಡ್ರೆ ಬದಲಾವಣೆ ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ಚರ್ಚೆ ಆಗಿದೆ ಅಂತ. ರಾಜಕೀಯವಾಗಿ ಸಂಘಟನೆ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ ಆಗಿದೆ? ಅದೆಲ್ಲ ಮುಂದಿನ ಸಾರಿ ನಮ್ಮ ಸರ್ಕಾರ ಬರಬೇಕು, ಒಳ್ಳೆ ಹೆಸರು ಬರಬೇಕು, ಆಡಳಿತ ಚುರುಕುಗೊಳ್ಬೇಕು. ಅದಿನ್ನೂ ಅಪ್ರೂವಲ್ ಆಗಿಲ್ಲ, ಆಗ್ಬೇಕದು. ಇನ್ನೂ ಆಗಿಲ್ಲ, ಆಗ್ಬೇಕದು. ಇನ್ನೂ ಮೂವ್ ಮಾಡಿಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಲ್ಲ, ಲಾಬಿ ಯಾರ್ದೆಲ್ಲ ಹೇಳಿಲ್ಲ. ಒಂದೇ ಹೆಸರು ಇದ್ರೆ ಲಾಬಿ ಇಲ್ಲಿ ಪ್ರಶ್ನೆ ಮಾತ್ರ ಇವ್ರದ್ದು ಒಂದೇ ಹೆಸರು ಕಳಿಸಿ ಎಲ್ಲ ಕೂಡಿ ಲಾಬಿ ಪ್ರಶ್ನೆ ಇಲ್ಲ. 2 ಹೆಸರು ಇಲ್ಲ. ಅದು ಅವ್ರ ಡಿಸಿಷನ್ ತಗೋಬೇಕಲ್ಲ. ನಾವು ಕೊಟ್ಟ 6 ತಿಂಗಳಿಂದ ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.